ನಮ್ಮ ಬದುಕಿನಲ್ಲಿ ಭಯ ಮತ್ತು ಆತಂಕವು ಇಚ್ಛಾಶಕ್ತಿ ಹಾಗೂ ಧೈರ್ಯದ ಕೊರತೆಯಿಂದ ಉಂಟಾಗುತ್ತದೆ. ನಮ್ಮಲ್ಲಿ ಭಯ ಮತ್ತು ಆತಂಕ ಹೆಚ್ಚಾದಾಗ ಆ ಸಮಯದಲ್ಲಿ ಧೈರ್ಯವನ್ನು ಪಡೆದುಕೊಳ್ಳಲು ನಾವುಗಳು ದೇವರ ಮೊರೆ ಹೋಗುತ್ತೇವೆ. ನಮ್ಮ ಬದುಕಿನಲ್ಲಿ ನಾವು ಹೋರಾಡದೆ ಏನೂ ಕೂಡ ಸಾಧಿಸಲು ಹಾಗೂ ಏನೂ ಕೂಡ ಪಡೆಯಲು ಸಾಧ್ಯವಿಲ್ಲ. ಹೋರಾಟದಲ್ಲಿ ಮೊದಲು ಅಡ್ಡಿಯಾಗುವುದು ನಮ್ಮೊಳಗಿರುವ ಹೆದರಿಕೆ ಮತ್ತು ಆತಂಕ. ಈ ಹಂತದಲ್ಲಿ ನಾವು ಹೆದರಿಕೆಯಿಂದ ಹಿಂಜರಿದರೆ ನಾವು ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಮಗುವಿಗೆ ಜನನ ಕೊಡುವ ಆಲೋಚನೆಯೇ ಭಯವನ್ನುಂಟು ಮಾಡುತ್ತದೆ. ಮದುವೆಯಾಗುವುದೆಂದರೆ ಕೆಲವು ಜನಗಳಿಗೆ ಹೆದರಿಕೆ. ಗಾಡಿ ಓಡಿಸುವುದನ್ನು ಕಲಿಯಬೇಕೆಂದಾಗ ರಸ್ತೆ ನೋಡಿದರೂ ಕೂಡ ಭಯ. ಹೀಗೆ ನಾನಾ ವಿಧವಾದ ಭಯಗಳು ನಮ್ಮನ್ನು ಹಿಂಜರಿಯುವಂತೆ ಮಾಡಿಬಿಡುತ್ತವೆ. ಆದರೆ ಯಾವುದೇ ಹೋರಾಟದ ಮೊದಲ ಮೆಟ್ಟಿಲು ಭಯರಹಿತವಾಗುವುದಲ್ಲ, ಆದರೆ ನಮ್ಮ ಭಯವನ್ನು ನಮ್ಮ ಹತೋಟಿಗೆ ತೆಗೆದುಕೊಳ್ಳುವುದು. ಭಯ ಮತ್ತು ಆತಂಕಗಳು ಬಂದರೆ ಯಾರಿಗೂ ಕೂಡ ತಡೆಯಲು ಸಾಧ್ಯವಿಲ್ಲ, ಆದರೆ ಅದರ ನಿಯಂತ್ರಣ ಮಾಡಲು ಪ್ರತಿಯೊಬ್ಬರಿಗೂ ಕೂಡ ಸಾಧ್ಯವಿದೆ. ಭಯ ಎನ್ನುವುದು ಎಷ್ಟು ಹೆದರಿಕೆಯನ್ನು ಹುಟ್ಟಿಹಾಕುತ್ತದೆಯೋ ನಿಮಗೆ ಗೊತ್ತಿಲ್ಲದ ಹಾಗೆ ಅಷ್ಟೇ ಹಿತವನ್ನು ಕೂಡ ಉಂಟು ಮಾಡಿಬಿಡುತ್ತದೆ. ಬಹಳ ದಿನದ ಭಯ ಹೆಮ್ಮರವಾಗಿ ಆ ಮನಸ್ಥಿತಿಯನ್ನು ಒಪ್ಪಿಕೊಂಡು ಆರಾಮವಾಗಿ ಇದ್ದು ಬಿಡುವ ಹಾಗೆ ಮಾಡಿಬಿಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಆ ಭಯವನ್ನು ನಿರ್ವಹಿಸುವುದಕ್ಕಾಗಲಿ ನೀವು ಪ್ರಯತ್ನ ಮಾಡದೇ ಇರುವಷ್ಟು ನಿಮ್ಮನ್ನು ತಡೆದು ಹಾಯಾಗಿ ಇರುವಂತೆ ಮಾಡಿಬಿಡುತ್ತದೆ. ಇದಕ್ಕಾಗಿಯೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಭಯ ಮತ್ತು ಆತಂಕಗಳು ಇದ್ದೇ ಇರುತ್ತದೆ.